ಇವ್ರಿಗೆ ಯಾಕೆ ನಮ್ಮ ಡಿನ್ನರ್ ಬಗ್ಗೆ ಲಂಚ್ ಬಗ್ಗೆ ಇವ್ರಿಗೆ ಯಾಕೆ ಚಿಂತೆ? ನೆಕ್ಸ್ಟ್ ಟೈಮ್ ಹೇಳ್ಬೇಡಿ, ಇವ್ರು ಕರಿತೀವಿ ನಾವು ಬಂದ ಜೊತೆಗೆ ಊಟ ಮಾಡಲಿ. ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ. ಇವತ್ತು ದ್ವೇಷ ಭಾಷಣ ಬಿಲ್ ಕೂಡ ಬರುತ್ತೆ. ಅದನ್ನು ಕೂಡ ನಾವು ಪಾಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಈಗಾಗಲೇ ಪಾಸ್ ಆಗಿದೆ. ಕೌನ್ಸಿಲ್ ಇವತ್ತು ಪಾಸ್ ಮಾಡ್ತೀವಿ. ಬೇರೆ ವಿಧೇಯಕಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ವಿಧೇಯಕಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದು ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ಇಡೀ ಸದನ ಈ ಸಲ 10 ದಿನದಲ್ಲಿ 10 ದಿನ ಕೂಡ ಬರೀ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬಗ್ಗೆ ಮಾತಾಡಿಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ. ಹಿಂದೆ ಬಜೆಟಲ್ಲೂ ಕೂಡ ಹಣ ಕೂಡ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ಸರ್ಕಾರ, ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿವೇಶನ ಕೊನೆ ದಿನ. ಇವತ್ತು ಹಲವಾರು ವಿಚಾರ ಚರ್ಚೆಗೆ ಬರುತ್ತೆ. ಅದ್ರ ಮೂಲಕ ರಾಜ್ಯಕ್ಕೆ ನಾವು ಸಂದೇಶವನ್ನು ಕೊಡ್ತೀವಿ. ಏನೂ ಇಲ್ಲ. ನಮ್ಮ ಕರ್ತವ್ಯಗಳೇನಿದೆ ನಾವು ಮಾಡಿದ್ದೀವಿ. ಎಲ್ಲ ಚರ್ಚೆಗೆ ಅವಕಾಶಗಳು ಆಗಿದೆ, ಚರ್ಚೆ ಕೂಡ ಆಗಿದೆ. ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ನಿನ್ನೆ ಕೂಡ ನನ್ನ ಕ್ಯಾಬಿನೆಟಲ್ಲಿ ಕೆಲವು ತೀರ್ಮಾನಗಳು ತಗೊಂಡಿದ್ದಾರೆ. ಬಜೆಟ್ ಕೂಡ ಫಂಡ್ಸ್ ಕೂಡ ಅಲಾಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕೆಲಸಗಳು ಏನು ನಾವು ಮಾಡ್ತೀವಿ. ಅದೇ ವಿರೋಧ ಪಕ್ಷದವರು ಕಾಲಹರಣ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗ್ತದೆ. ಅದಕ್ಕೆ ಲೆಕ್ಕ ಕೊಡ್ತೀವಿ ನಾವು. ಯಾರು ಈ ಟೀಕೆ ಮಾಡ್ತಾರಲ್ಲ ಅವರು ದಾಖಲೆ ಇಟ್ಟು ಟೀಕೆ ಮಾಡಬೇಕು. ಒಂದೇ ಒಂದು ರೂಪಾಯಿ ಎಲ್ಲೂ ಕೂಡ ಹೋಗೋದಿಲ್ಲ. ಅದು ನಮ್ಮ ಸರ್ಕಾರದ ಕರ್ತವ್ಯ. ಜನರ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದರಿಂದ ಯಾರು ಕೂಡ ಕೇವಲ ಆರೋಪಕ್ಕೆ ಸೀಮಿತವಾಗಿದ್ದಾರೆ ಅವರು. ಅದರಿಂದ ವಾಸ್ತವ ಸ್ಥಿತಿ ಇಂಥದ್ದು ಯಾವುದೇ ಇಲ್ಲ. ನಾವು ಎಲ್ಲ ನಮ್ಮ ದಾಖಲೆಗಳು ಕೊಡ್ತೀವಿ. ಆ ವಿಚಾರದಲ್ಲಿ ಈಗಾಗಲೇ ಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಯಾಕೆ ನಮ್ಮ ಡಿನ್ನರ್ ಬಗ್ಗೆ ಲಂಚ್ ಬಗ್ಗೆ ಇವ್ರಿಗೆ ಯಾಕೆ ಚಿಂತೆ? ನೆಕ್ಸ್ಟ್ ಟೈಮ್ ಹೇಳ್ಬೇಡಿ, ಇವ್ರು ಕರಿತೀವಿ ನಾವು ಬಂದ ಜೊತೆಗೆ ಊಟ ಮಾಡಲಿ. ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ. ಇವತ್ತು ದ್ವೇಷ ಭಾಷಣ ಬಿಲ್ ಕೂಡ ಬರುತ್ತೆ. ಅದನ್ನು ಕೂಡ ನಾವು ಪಾಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಈಗಾಗಲೇ ಪಾಸ್ ಆಗಿದೆ. ಕೌನ್ಸಿಲ್ ಇವತ್ತು ಪಾಸ್ ಮಾಡ್ತೀವಿ. ಬೇರೆ ವಿಧೇಯಕಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ವಿಧೇಯಕಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದು ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ಇಡೀ ಸದನ ಈ ಸಲ 10 ದಿನದಲ್ಲಿ 10 ದಿನ ಕೂಡ ಬರೀ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬಗ್ಗೆ ಮಾತಾಡಿಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ. ಹಿಂದೆ ಬಜೆಟಲ್ಲೂ ಕೂಡ ಹಣ ಕೂಡ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ಸರ್ಕಾರ, ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿವೇಶನ ಕೊನೆ ದಿನ. ಇವತ್ತು ಹಲವಾರು ವಿಚಾರ ಚರ್ಚೆಗೆ ಬರುತ್ತೆ. ಅದ್ರ ಮೂಲಕ ರಾಜ್ಯಕ್ಕೆ ನಾವು ಸಂದೇಶವನ್ನು ಕೊಡ್ತೀವಿ. ಏನೂ ಇಲ್ಲ. ನಮ್ಮ ಕರ್ತವ್ಯಗಳೇನಿದೆ ನಾವು ಮಾಡಿದ್ದೀವಿ. ಎಲ್ಲ ಚರ್ಚೆಗೆ ಅವಕಾಶಗಳು ಆಗಿದೆ, ಚರ್ಚೆ ಕೂಡ ಆಗಿದೆ. ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ನಿನ್ನೆ ಕೂಡ ನನ್ನ ಕ್ಯಾಬಿನೆಟಲ್ಲಿ ಕೆಲವು ತೀರ್ಮಾನಗಳು ತಗೊಂಡಿದ್ದಾರೆ. ಬಜೆಟ್ ಕೂಡ ಫಂಡ್ಸ್ ಕೂಡ ಅಲಾಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕೆಲಸಗಳು ಏನು ನಾವು ಮಾಡ್ತೀವಿ. ಅದೇ ವಿರೋಧ ಪಕ್ಷದವರು ಕಾಲಹರಣ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗ್ತದೆ. ಅದಕ್ಕೆ ಲೆಕ್ಕ ಕೊಡ್ತೀವಿ ನಾವು. ಯಾರು ಈ ಟೀಕೆ ಮಾಡ್ತಾರಲ್ಲ ಅವರು ದಾಖಲೆ ಇಟ್ಟು ಟೀಕೆ ಮಾಡಬೇಕು. ಒಂದೇ ಒಂದು ರೂಪಾಯಿ ಎಲ್ಲೂ ಕೂಡ ಹೋಗೋದಿಲ್ಲ. ಅದು ನಮ್ಮ ಸರ್ಕಾರದ ಕರ್ತವ್ಯ. ಜನರ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದರಿಂದ ಯಾರು ಕೂಡ ಕೇವಲ ಆರೋಪಕ್ಕೆ ಸೀಮಿತವಾಗಿದ್ದಾರೆ ಅವರು. ಅದರಿಂದ ವಾಸ್ತವ ಸ್ಥಿತಿ ಇಂಥದ್ದು ಯಾವುದೇ ಇಲ್ಲ. ನಾವು ಎಲ್ಲ ನಮ್ಮ ದಾಖಲೆಗಳು ಕೊಡ್ತೀವಿ. ಆ ವಿಚಾರದಲ್ಲಿ ಈಗಾಗಲೇ ಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಯಾಕೆ ನಮ್ಮ ಡಿನ್ನರ್ ಬಗ್ಗೆ ಲಂಚ್ ಬಗ್ಗೆ ಇವ್ರಿಗೆ ಯಾಕೆ ಚಿಂತೆ? ನೆಕ್ಸ್ಟ್ ಟೈಮ್ ಹೇಳ್ಬೇಡಿ, ಇವ್ರು ಕರಿತೀವಿ ನಾವು ಬಂದ ಜೊತೆಗೆ ಊಟ ಮಾಡಲಿ. ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ. ಇವತ್ತು ದ್ವೇಷ ಭಾಷಣ ಬಿಲ್ ಕೂಡ ಬರುತ್ತೆ. ಅದನ್ನು ಕೂಡ ನಾವು ಪಾಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಈಗಾಗಲೇ ಪಾಸ್ ಆಗಿದೆ. ಕೌನ್ಸಿಲ್ ಇವತ್ತು ಪಾಸ್ ಮಾಡ್ತೀವಿ. ಬೇರೆ ವಿಧೇಯಕಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ವಿಧೇಯಕಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದು ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ಇಡೀ ಸದನ ಈ ಸಲ 10 ದಿನದಲ್ಲಿ 10 ದಿನ ಕೂಡ ಬರೀ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬಗ್ಗೆ ಮಾತಾಡಿಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ. ಹಿಂದೆ ಬಜೆಟಲ್ಲೂ ಕೂಡ ಹಣ ಕೂಡ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ಸರ್ಕಾರ, ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿವೇಶನ ಕೊನೆ ದಿನ. ಇವತ್ತು ಹಲವಾರು ವಿಚಾರ ಚರ್ಚೆಗೆ ಬರುತ್ತೆ.
ಅದ್ರ ಮೂಲಕ ರಾಜ್ಯಕ್ಕೆ ನಾವು ಸಂದೇಶವನ್ನು ಕೊಡ್ತೀವಿ. ಏನೂ ಇಲ್ಲ. ನಮ್ಮ ಕರ್ತವ್ಯಗಳೇನಿದೆ ನಾವು ಮಾಡಿದ್ದೀವಿ. ಎಲ್ಲ ಚರ್ಚೆಗೆ ಅವಕಾಶಗಳು ಆಗಿದೆ, ಚರ್ಚೆ ಕೂಡ ಆಗಿದೆ. ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ನಿನ್ನೆ ಕ್ಯಾಬಿನೆಟಲ್ಲಿ ಕೆಲವು ತೀರ್ಮಾನಗಳು ತಗೊಂಡಿದ್ದಾರೆ. ಬಜೆಟ್ ಕೂಡ ಫಂಡ್ಸ್ ಕೂಡ ಅಲಾಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕೆಲಸಗಳು ಏನು ನಾವು ಮಾಡಬೇಕು ಮಾಡ್ತೀವಿ. ಅದೇ ವಿರೋಧ ಪಕ್ಷದವರು ಕಾಲಹರಣ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗ್ತದೆ. ಅದಕ್ಕೆ ಲೆಕ್ಕ ಕೊಡ್ತೀವಿ ನಾವು. ಯಾರು ಈ ಟೀಕೆ ಮಾಡ್ತಾರಲ್ಲ ಅವರು ದಾಖಲೆ ಇಟ್ಟು ಟೀಕೆ ಮಾಡಬೇಕು. ಒಂದೇ ಒಂದು ರೂಪಾಯಿ ಎಲ್ಲೂ ಕೂಡ ಹೋಗೋದಿಲ್ಲ. ಅದು ನಮ್ಮ ಸರ್ಕಾರದ ಕರ್ತವ್ಯ. ಜನರ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದರಿಂದ ಯಾರು ಕೂಡ ಕೇವಲ ಆರೋಪಕ್ಕೆ ಸೀಮಿತವಾಗಿದ್ದಾರೆ ಅವರು. ಅದರಿಂದ ವಾಸ್ತವ ಸ್ಥಿತಿ ಇಂಥದ್ದು ಯಾವುದೇ ಇಲ್ಲ. ನಾವು ಎಲ್ಲ ನಮ್ಮ ದಾಖಲೆಗಳು ಕೊಡ್ತೀವಿ. ಆ ವಿಚಾರದಲ್ಲಿ ಈಗಾಗಲೇ ಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಯಾಕೆ ನಮ್ಮ ಡಿನ್ನರ್ ಬಗ್ಗೆ, ಲಂಚ್ ಬಗ್ಗೆ ಇವ್ರಿಗೆ ಯಾಕೆ ಚಿಂತೆ? ನೆಕ್ಸ್ಟ್ ಟೈಮ್ ಹೇಳಬೇಡಿ, ಇವ್ರು ಕರಿತೀವಿ ನಾವು ಜೊತೆಗೆ ಊಟ ಮಾಡಲಿ. ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ. ಇವತ್ತು ದ್ವೇಷ ಭಾಷಣ ಬಿಲ್ ಕೂಡ ಬರುತ್ತೆ. ಅದನ್ನು ಕೂಡ ನಾವು ಪಾಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಈಗಾಗಲೇ ಪಾಸ್ ಆಗಿದೆ. ಕೌನ್ಸಿಲ್ ಇವತ್ತು ಪಾಸ್ ಮಾಡ್ತೀವಿ. ಬೇರೆ ವಿಧೇಯಕಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಯಾವ ರೀತಿ ಇಲ್ಲಿ ವಿಧೇಯಕಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದು ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ಇಡೀ ಸದನ ಈ ಸಲ 10 ದಿನದಲ್ಲಿ 10 ದಿನ ಕೂಡ ಬರೀ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬಗ್ಗೆ ಮಾತಾಡಿಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ. ಹಿಂದೆ ಬಜೆಟಲ್ಲೂ ಕೂಡ ಹಣ ಕೂಡ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ಸರ್ಕಾರ, ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿವೇಶನ ಕೊನೆ ದಿನ. ಇವತ್ತು ಹಲವಾರು ವಿಚಾರ ಚರ್ಚೆಗೆ ಬರುತ್ತೆ. ಅದ್ರ ಮೂಲಕ ರಾಜ್ಯಕ್ಕೆ ನಾವು ಸಂದೇಶವನ್ನು ಕೊಡ್ತೀವಿ. ಏನೂ ಇಲ್ಲ. ನಮ್ಮ ಕರ್ತವ್ಯಗಳೇನಿದೆ ನಾವು ಮಾಡಿದ್ದೀವಿ. ಎಲ್ಲ ಚರ್ಚೆಗೆ ಅವಕಾಶಗಳು ಆಗಿದೆ, ಚರ್ಚೆ ಕೂಡ ಆಗಿದೆ. ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ನಿನ್ನೆ ಕ್ಯಾಬಿನೆಟಲ್ಲಿ ಕೆಲವು ತೀರ್ಮಾನಗಳು ತಗೊಂಡಿದ್ದಾರೆ. ಬಜೆಟ್ ಕೂಡ ಫಂಡ್ಸ್ ಕೂಡ ಅಲಾಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕೆಲಸಗಳು ಏನು ನಾವು ಮಾಡಬೇಕು ಮಾಡ್ತೀವಿ. ಅದೇ ವಿರೋಧ ಪಕ್ಷದವರು ಕಾಲಹರಣ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗ್ತದೆ. ಅದಕ್ಕೆ ಲೆಕ್ಕ ಕೊಡ್ತೀವಿ ನಾವು. ಯಾರು ಈ ಟೀಕೆ ಮಾಡ್ತಾರಲ್ಲ ಅವರು ದಾಖಲೆ ಇಟ್ಟು ಟೀಕೆ ಮಾಡಬೇಕು. ಒಂದೇ ಒಂದು ರೂಪಾಯಿ ಎಲ್ಲೂ ಕೂಡ ಹೋಗೋದಿಲ್ಲ. ಅದು ನಮ್ಮ ಸರ್ಕಾರದ ಕರ್ತವ್ಯ. ಜನರ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದರಿಂದ ಯಾರು ಕೂಡ ಕೇವಲ ಆರೋಪಕ್ಕೆ ಸೀಮಿತವಾಗಿದ್ದಾರೆ ಅವರು. ಅದರಿಂದ ವಾಸ್ತವ ಸ್ಥಿತಿ ಇಂಥದ್ದು ಯಾವುದೇ ಇಲ್ಲ. ನಾವು ಎಲ್ಲ ನಮ್ಮ ದಾಖಲೆಗಳು ಕೊಡ್ತೀವಿ. ಆ ವಿಚಾರದಲ್ಲಿ ಈಗಾಗಲೇ ಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ.